ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M02s ಫೋನ್ ಇರುವಂಥದ್ದು. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಕಳೆದ ವರ್ಷ M01, M01s ಅಂತ ಎರಡು ಫೋನ್ ಲಾಂಚ್ ಮಾಡಿದರು. ಇವೆಲ್ಲ ಎಂಟ್ರಿ ಲೆವೆಲ್ನ ಫೋನ್ ಆಗಿರುವಂಥದ್ದು. ಆ ಫೋನ್ಗಳಿಗೆ ಸ್ವಲ್ಪ ಅಪ್ಗ್ರೇಡನ್ನು ಮಾಡಿಬಿಟ್ಟು ಈ ವರ್ಷ M02s ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಇದು ಸ್ಯಾಮ್ಸಂಗ್ ಲಾಂಚ್ ಮಾಡ್ತಿರುವಂಥ ಈ ವರ್ಷದ ಮೊದಲ ಲಾಂಚ್ ಆಗಿರುವಂಥದ್ದು. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ದಂಗೆ ಒಂದು ಫೋನ್ನ ಬೇಸಿಕ್ ವೇರಿಯಂಟ್ ಅಂತಂದರೆ 3GB RAM ಮತ್ತು 32GB ಸ್ಟೋರೇಜ್ನ ವೇರಿಯಂಟ್ ನನಗನ್ನಿಸ್ದಂಗೆ 8,000 to 9,000 ರೂಪಾಯಿ ಒಳಗೆ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. 4GB ವೇರಿಯಂಟು 10,000 ರೂಪಾಯಿಗೆ ಲಾಂಚ್ ಆಗ್ಬೋದು ಅಂತ ಅನಿಸುತ್ತೆ. ಒಟ್ಟಿಗೆ 10,000 ರೂಪಾಯಿ ಒಳಗಡೆ ಲಾಂಚ್ ಆಗ್ತಿರುವಂಥ ಫೋನ್ ಇದಾಗಿರುವಂಥದ್ದು. ನಾನಿವತ್ತು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಫೋನ ಈ ಒಂದು ಪ್ರೈಸ್ಗೆ ಪರ್ಚೇಸ್ ಮಾಡ್ಬೋದಿರಬೇಕು. ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆ ಕ್ವಾಲಿಟಿಯ ಬಾಕ್ಸ್ ಇದಾಗಿದೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಈ ಒಂದು ಬಾಕ್ಸ್ನ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರೊಳಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದೆ. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ನೋಡೋ ಸಿಗ್ತಾ ಇರುವಂಥದ್ದು ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆ ಬಿಲ್ಡನ್ನು ಹೊಂದಿರುವಂಥ ಫೋನ್ ಅಂತ ನನಗೆ ಅನ್ನಿಸ್ತಾ ಇದೆ. ಅದನ್ನು ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಚೆಕ್ ಮಾಡೋದಾದರೆ ಈ ಒಂದು ಫೋನ್ನ ಬಾಕ್ಸ್ ಒಳಗೆ 7.75 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗ್ತಾ ಇರುವಂಥದ್ದು. ಇನ್ನೂ ಸ್ವಲ್ಪ ಜಾಸ್ತಿ ನೀಡಬೇಕಾಗಿತ್ತು ಅಂತ ಅನ್ಕೋತೀನಿ. ಅಟ್ಲೀಸ್ಟ್ 10 ವ್ಯಾಟ್ ನೀಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಬಟ್ ಓಕೆ. ಇನ್ನೂ ಇದರ ಜೊತೆಗೆ ಈ ಒಂದು ಬಾಕ್ಸ್ ಒಳಗೆ USB Type-C ಡಾಟಾ ಕೇಬಲ್ ಇರುವಂಥದ್ದು ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Type A ಇಂದ Type-C ಸೂಪರ್. ಈ ಪ್ರೆಸೆನ್ಸಲ್ಲಿ Type-C ಇರುವಂಥದ್ದು ನನಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಇದನ್ನು ಬಿಟ್ಟರೆ ಒಂದು ಸಿಮ್ ಎಜೆಕ್ಟರ್ ಪಿನ್ ಈ ಒಂದು ಬಾಕ್ಸ್ ಒಳಗೆ ಇದಿಷ್ಟೇ ಈ ಒಂದು ಬಾಕ್ಸ್ ಒಳಗಿರುವಂಥದ್ದು. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬಂತು ಅಂತ ಅಂದರೆ ಆಗಲೇ ನನಗೆ ತುಂಬ ಸಾಲಿಡ್ ಬಿಲ್ಡ್ ಇದೆ ಅಂತ ನನಗೆ ಅನ್ನಿಸ್ತದೆ. ಸ್ವಲ್ಪ ವೆಯ್ಟ್ ಇದೆ. ಸೊ ಇನ್ನು ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಮೊದಲದಾಗಿ ಒಂದು ಫೋನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನು ತುಂಬ ಕಡಿಮೆ ಬೆಲೆಯ ಫೋನ್ ಅಂತ ಅನಿಸೋದಿಲ್ಲ. ಆಯಿತಾ, ಯೂಶಲಿ ಪ್ರೈಸೆನ್ಸಲ್ಲಿ ಒಂದು 10,000, 11,000 ಪ್ರೈಸೆನ್ಸಲ್ಲಿ ಫೋನ್ ಹೆಂಗಿರುತ್ತೋ ಹಂಗೆ ಇದೆ. ಸೊ ನನಗಂತೂ ಬಿಲ್ಡ್ ಕ್ವಾಲಿಟಿ ತುಂಬ ಸಾಲಿಡ್ ಅನ್ನಿಸ್ತಾ ಇದೆ. ಆಯಿತಾ, ತುಂಬ ಚೀಪ್ ಕ್ವಾಲಿಟಿಯ ಫೋನ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈ ಒಂದು ಫೋನ ಮುಂದಕ್ಕೆ ಬಂತು ಅಂದರೆ ನಿಮಗೆ ಟಿಯರ್ ಡ್ರಾಪ್ ನಾಚ್ ನಿಮಗೆ ಸಿಗ್ತಾ ಇರುವಂಥದ್ದು. ಸ್ಯಾಮ್ಸಂಗ್ ಅವರದಕ್ಕೆ ಇನ್ಫಿನಿಟಿ ವಿ ಡಿಸ್ಪ್ಲೇ ಅಂತಾರೆ. ಟಿಯರ್ ಡ್ರಾಪ್ ನಾಚ್ ಪ್ರತಿಯೊಂದೂ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇದೆ. ಬಾಟಮಲ್ಲಿ ಸ್ವಲ್ಪ ಚಿನ್ನ ದೊಡ್ಡದಿದೆ ಅಂತ ಅನ್ನಿಸ್ತು ನನಗೆ. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಗೆ ಸ್ಕ್ರ್ಯಾಚ್ ಆಗೋದಿಲ್ಲ, ಪರವಾಗಿಲ್ಲ. ಫ್ರಂಟಲ್ಲಿ ಒಂದು ನಾರ್ಮಲಿ ಪ್ರೆಸೆನ್ಸಲ್ಲಿ ಎಲ್ಲ ಫೋನ್ ಹಿಂಗೆ ಇರುತ್ತೆ ಬಿಡಿ, ಏನು ಹೆವಿ ಸ್ಪೆಷಲ್ ಅಂತ ನನಗೆ ಅನ್ನಿಸಲ್ಲ ಫ್ರಂಟಲ್ಲಿ. ಇನ್ನೂ ಒಂದು ಫೋನ್ ಹಿಂದಕ್ಕೆ ಬಂತು ಅಂತ ಅಂದರೆ ಡಿಫ್ರೆಂಟ್ ಗ್ರೇಡ್ ಲುಕ್ಕನ್ನು ಹೊಂದಿರುವಂಥ ಪ್ಲಾಸ್ಟಿಕ್ ಬ್ಯಾಕ್ ಇದಾಗಿರುವಂಥದ್ದು. ಇದು ಮ್ಯಾಟ್ ಫಿನಿಷನ್ನು ಹೊಂದಿದೆ, ಆದರೂ ಸಹ ಸ್ಮಡ್ಜಸ್ ಆಗುತ್ತೆ ಅಂತ ನನಗೆ ಅನ್ನಿಸ್ತದೆ. ಸೊ ಅದರಿಂದ ಬ್ಯಾಕ್ ಕವರ್ ಹಾಕೊಂಡ್ರೆ ಒಳ್ಳೆಯದು. ಬಾಕ್ಸ್ ಒಳಗೆ ಯಾವುದೇ ಬ್ಯಾಕ್ ಕವರ್ ನೀಡಿಲ್ಲ. ಸೊ ನೀವು ಸಪ್ರೇಟಾಗಿ ತೊಗೊಂಡು ಹಾಕೊಬೇಕಾಗತ್ತೆ. ಇದನ್ನು ಬಿಟ್ಟರೆ ಈ ಒಂದು ಫೋನ್ ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ನಿಮ್ಗೆ ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ಮುಂದ್ಗಡೆನೂ ಇಲ್ಲ, ಸೈಡೂ ಇಲ್ಲ. ಸೊ ಈ ಒಂದು ಫೋನಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ ಅಂತ ನಮಗೆ ಗೊತ್ತಾಗ್ತಿರುವಂಥದ್ದು. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ. ಸೂಪರ್ ಅಂದರೆ ಇಷ್ಟಪಡ್ತೀನಿ. 3.5mm ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇದೆ ಮತ್ತು ಇದರಲ್ಲಿರುವಂಥ ಫ್ರೇಮು ಪ್ಲಾಸ್ಟಿಕ್ ಫ್ರೇಮು. ಸೊ ನನಗನ್ನಿಸ್ತಂಗೆ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೆಸೆನ್ಸ್ಗೆ ಸ್ಯಾಮ್ಸಂಗ್ ನೀಡ್ತಿರುವಂಥದ್ದು ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನೂ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ TFT ಡಿಸ್ಪ್ಲೇ ಇರುವಂಥದ್ದು. ಈ ಪ್ರೆಸೆನ್ಸಲ್ಲಿ ನಿಮಗೆ ಫುಲ್ HD ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಕೂಡ ಸಿಗುತ್ತೆ, IPS ಡಿಸ್ಪ್ಲೇ ಕೂಡ ಸಿಗುತ್ತೆ. ಅಟ್ಲೀಸ್ಟ್ ಇವರು IPS ಡಿಸ್ಪ್ಲೇ ನೀಡಬೇಕಾಗಿತ್ತು. HD+ ಪರವಾಗಿಲ್ಲ, ಆಯಿತಾ, ಒಂದು ಲೆವೆಲಿಗೆ ಓಕೆ. ಈ ಪ್ರೆಸೆನ್ಸಲ್ಲಿ ಮೋಸ್ಟ್ ಆಫ್ ದ ಫೋನ್ಗಳು HD+ ಡಿಸ್ಪ್ಲೇ ನೀಡ್ತವೆ. ಆಯಿತಾ, ಈ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಕಲರ್ ಕೂಡ ತುಂಬ ಸಖತ್ ಚೆನ್ನಾಗಿದೆ. ಬಟ್ TFT ಡಿಸ್ಪ್ಲೇ ವ್ಯೂಯಿಂಗ್ ಆ್ಯಂಗಲ್ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಪರವಾಗಿಲ್ಲ, ಒಂದು ಲೆವೆಲಿಗೆ ಬೇರೆ TFT ಡಿಸ್ಪ್ಲೇ ಕಂಪೇರ್ ಮಾಡಿದ್ರೆ ಮಚ್ ಬೆಟರ್ ಇದೆ. ಬಟ್ ಅಟ್ಲೀಸ್ಟ್ IPS ಡಿಸ್ಪ್ಲೇ ನೀಡಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು. ಇನ್ನೇ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 3GB RAM ಮತ್ತು 32GB ಸ್ಟೋರೇಜು ಮತ್ತು ಇನ್ನೊಂದು 4GB RAM ಮತ್ತು 64GB ಸ್ಟೋರೇಜು. ಸೊ ತೊಗೊಂಡ್ರೆ ನೀವು 4GB RAM ವೇರಿಯಂಟನ್ನು ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು eMMC ಸ್ಟೋರೇಜು, ಮಾಮೂಲಿ DDR4 RAM ಇದಾಗಿರುವಂಥದ್ದು. ಇನ್ನು ಇದಾದ ನಂತರ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಒಂದು ಫೋನಲ್ಲಿ ತುಂಬ ಹಳೆ ಪ್ರೊಸೆಸರ್ ಇರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ 450 ಪ್ರೊಸೆಸರು, ಸುಮಾರು 3 ವರ್ಷ ಹಳೆ ಪ್ರೊಸೆಸರ್. ಆಯಿತಾ, ಸೊ ಆ ಒಂದು ಪ್ರೊಸೆಸರ್ನ ಈ ಒಂದು ಫೋನ್ಗೆ ಹಾಕಿದ್ದಾರೆ. ಇದೊಂದು ಲೋ ಎಂಡ್ ಪ್ರೊಸೆಸರು. ನೀವು ಹೆವಿ ಗೇಮ್ಗಳನ್ನು ಇದರಲ್ಲಿ ಆಡೋದಕ್ಕಾಗೋದಿಲ್ಲ. ಡೇ ಟು ಡೇ ಟಾಸ್ಕನ್ನು, ಬೇಸಿಕ್ ಗೇಮ್ಗಳನ್ನ ಆರಾಮಾಗಿ ಆಡ್ಕೊಬೋದು, ಯಾವುದೇ ಲ್ಯಾಗ್ ಅಂತ ಅನಿಸಲ್ಲ. ಬಟ್ ಸ್ಟಿಲ್ ಒಂದು ಲೇಟೆಸ್ಟ್ ಪ್ರೊಸೆಸರ್ನ, ಒಂದು ಸ್ವಲ್ಪ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ನ ಹಾಕಬೇಕಾಗಿತ್ತು. ಅಂಥದ್ದು ಬೆಂಚ್ಮಾರ್ಕ್ ಸುಮಾರು 1,00,000 ರೇಂಜಲ್ಲಿ ರೇಟಿಂಗನ್ನು ಕೊಡುತ್ತೆ. 98ರಿಂದ 1,00,000 ರೇಂಜಲ್ಲಿ ರೇಟಿಂಗ್ ಬರುತ್ತೆ ನಿಮಗೆ. ಸೊ ಗೇಮಿಂಗೋಸ್ಕರ ಅಂತೂ ಅಲ್ಲ, ಈಗಲೇ ಹೇಳ್ಬಿಡ್ತೀನಿ. ಸೊ ನಾರ್ಮಲ್ ಡೇ ಟಾಸ್ಕಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಅಪ್ಪ ಅಮ್ಮ ಕೊಡಿಸೋದಕ್ಕೆ, ಬೇಸಿಕ್ ಫೋನ್ ರೀತಿ ಯೂಸ್ ಮಾಡೋದಕ್ಕೆ ಎಂಟ್ರಿ ಲೆವೆಲ್ ಫೋನು. ಸೊ ಅದರಿಂದ ಆಕ್ಟಾ ಕೋರ್ ಪ್ರೊಸೆಸರು 8 ಕೋರ್ ಇದೆ.
ಸ್ಟಿಲ್ ಇನ್ನೂ ಸ್ವಲ್ಪ ಪವರ್ ಜಾಸ್ತಿ ಇನ್ನೂ ಚೆನ್ನಾಗಿರ್ತೈತಿ ಒಂದು ಪ್ರೈಸ್ ರೇಂಜಿಗೆ ಅಂತ ನನಗೆ ಅನಿಸ್ತು. ಬಟ್ ಈ ಪ್ರೈಸ್ ರೇಂಜಿಗೆ ಇದಕ್ಕಿಂತ ಎಷ್ಟೋ ಪವರ್ಫುಲ್ ಆಗಿರುವಂಥ ಫೋನ್ಗಳು ಸಿಗ್ತವೆ, ಇದು ನನ್ನ ಅಭಿಪ್ರಾಯ. ಇನ್ನು ಈ ಒಂದು ಫೋನ್ ಇರುವಂಥ ಕ್ಯಾಮರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ರಿಯರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು 13 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್ ಇದಾಗಿದೆ. ಮೇನ್ ಸೆನ್ಸರ್ ಒಂದು ಡೀಸೆಂಟ್ ಫೋಟೋವನ್ನು ಈ ಒಂದು ಪ್ರೈಸ್ ರೇಂಜಿಗೆ ಪ್ರೊಡ್ಯೂಸ್ ಮಾಡುತ್ತೆ. ಕ್ರೇಜಿ ಅಂತ ನನಗೆ ಅನ್ನಿಸ್ಲಿಲ್ಲ. ಫೋಟೋಸ್ನ ಪರ್ಸ್ ನೀವೇ ಜಡ್ಜ್ ಮಾಡ್ಬೋದಾಯ್ತಾ, ಒಂದು ಲೆವೆಲಿಗೆ ಓಕೆ. ಡೇ ಲೈಟಲ್ಲಿ ಒಂದು ಸುಮಾರಾಗಿರುವಂಥ ಫೋಟೋನ ಪ್ರೊಡ್ಯೂಸ್ ಮಾಡಿದ್ರೆ ಲೋ ಲೈಟಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ. ಇನ್ನೊಂದು 2 ಮೆಗಾ ಪಿಕ್ಸೆಲ್ ಎಂದು ಡೆಪ್ತ್ ಸೆನ್ಸರ್ ಇರುವಂಥದ್ದು ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ ಅದರ ಅವಶ್ಯಕತೆ ಇರಲಿಲ್ಲ. ಮತ್ತು ಇನ್ನೊಂದು 2 ಮೆಗಾ ಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಇದೆ, ಅದು ಕೂಡ ಅವಶ್ಯಕತೆ ಇಲ್ಲ. ನಾಮಕಾವಸ್ಥೆ 3 ಕ್ಯಾಮ್ರಾ ಅಂತ ತೋರಿಸ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ 2 ಕ್ಯಾಮ್ರಾ ಹಾಕಿದ್ದಾರೆ. ಒಂದು ಕ್ಯಾಮ್ರಾನೇ ಉಳಿದ ಎಲ್ಲ ಕೆಲಸವನ್ನು ಮಾಡುವ ಸಾಮರ್ಥ್ಯ ಎಷ್ಟೋ ಫೋನ್ಗಳಲ್ಲಿ ನೀಡಿದ್ದಾರೆ. ಸೊ ರೇರ್ ಕ್ಯಾಮ್ರಾ ಕ್ವಾಲಿಟಿ ಡೀಸೆಂಟ್ ಆಗಿದೆ, ಈ ಒಂದು ಪ್ರೈಸ್ಗೆ ಪರವಾಗಿಲ್ಲ. ಇನ್ನೂ ಒಳ್ಳೆಯ ಕ್ವಾಲಿಟಿಯ ಸೆನ್ಸರ್ನ ಫೋಟೋ ಪ್ರೊಡ್ಯೂಸ್ ಮಾಡುವಂಥ ಸಾಮರ್ಥ್ಯವನ್ನು ನೀಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 5 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ಕೂಡ ಡೀಸೆಂಟ್ ಅಂತೀನಿ, ಇಂಪ್ರೆಸಿವ್ ಅನ್ನಲ್ಲ. ಆ ಫೋಟೋ ಸಂಪರ್ಸ್ನ ನೀವೇ ಜಡ್ಜ್ ಮಾಡ್ಬೋದಾಯ್ತು. ನನಗೇನೋ ಕ್ರೇಜಿಯಾಗಿದೆ ಗುರು ಅಂತ ಅನ್ನಿಸ್ಲ, ಪರವಾಗಿಲ್ಲ ಒಂದು ಲೆವೆಲ್ಗೆ. ನನಗೆ ಅನ್ನಿಸ್ದಂಗೆ ಈ ಪ್ರೈಸ್ಗೆ ಇನ್ನೂ ಒಳ್ಳೆಯ ಫೋಟೋ ಪ್ರೊಡ್ಯೂಸ್ ಮಾಡುವಂಥ ಫೋನ್ಗಳು ಸಿಗ್ತವೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತಂದ್ರೆ ಆಗಿರೋದಂಗೆ ಈ ಒಂದು ಫೋನಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಈ ಪ್ರೈಸಲ್ಲಿ ಆರಾಮಾಗಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥ ಫೋನ್ಗಳು ಸಿಗ್ತವೆ. ಇದರಲ್ಲಿ ನೀಡಿಲ್ಲ. ಫೇಸ್ ಅನ್ಲಾಕ್ ಇದೆ. ಫೇಸ್ ಅನ್ಲಾಕ್ ಒಂದು ಲೆವೆಲಿಗೆ ತುಂಬ ಫಾಸ್ಟ್ ಆಗಿರುವಂಥದ್ದು. ಇನ್ನು ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ತುಂಬ ಒಳ್ಳೆಯ ವಿಷಯ. ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ನನಗೆ ಅನಿಸ್ತಂಗೆ ಒಂದು ಮಾಡರೇಟ್ ಯೂಸ್ಗೆ ಆರಾಮಾಗಿ 1.5 ದಿನ ಬ್ಯಾಟ್ರಿ ಬಾಳಿಕೆ ಬರುತ್ತೆ. ಜೊತೆಗೆ ಈ ಒಂದು ಫೋನ್ನ ಬಾಕ್ಸ್ ಒಳಗೆ 7.75 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಇರುವಂಥದ್ದು. ಅಟ್ಲೀಸ್ಟ್ 10 ವ್ಯಾಟ್ನ ಚಾರ್ಜಿಂಗ್ ಅಡಾಪ್ಟರ್ ಇಡಬೇಕಾಗಿತ್ತು, ಬಟ್ 7.75 ವ್ಯಾಟ್ನ ಹಿಡಿದ್ದಾರೆ. ಸೊ ಸ್ವಲ್ಪ ನಿಧಾನಕ್ಕೆ ಚಾರ್ಜ್ ಆಗ್ಬೋದು. ಜೊತೆಗೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರೋದ್ರಿಂದ ಇನ್ನು ಸ್ವಲ್ಪ ಫಾಸ್ಟ್ ಚಾರ್ಜರ್ ನೀಡಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು. ಇದನ್ನು ಬಿಟ್ಟರೆ ಒಂದು ಫೋನ್ ಆಂಡ್ರಾಯ್ಡ್ 10 ಬೇಸ್ ಮೇಲೆ ರನ್ ಆಗ್ತಿರುವಂಥ One UI 2.5 ಕೋರ್ ಎಡಿಷನ್ ರನ್ ಮಾಡ್ತಿರುವಂಥದ್ದು. ಕೋರ್ ಎಡಿಷನ್ ರನ್ ಮಾಡ್ತಿರೋದ್ರಿಂದ ಈ ಒಂದು ಫೋನಲ್ಲಿ ಪ್ರೊಸೆಸರ್ ಮತ್ತು ರ್ಯಾಮ್ ಕಡಿಮೆ ಆದರೂ ಸಹ ತುಂಬ ಸ್ಮೂತಾಗಿ ರನ್ ಆಗುತ್ತೆ, ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇನ್ನು ಯೂಸರ್ ಇಂಟರ್ಫೇಸ್ ನಿಮ್ಮಲ್ಲಿ ತುಂಬ ಜನಕ್ಕೆ ಒಂದು One UI ಇಷ್ಟ ಆಗ್ಬೋದು. ಎಷ್ಟೋ ಜನ ಅಂತಾರೆ ಆಯಿತಾ, ಸ್ಯಾಮ್ಸಂಗ್ ಫೋನ್ಗಳು ಯೂಸ್ ಮಾಡ್ತಾ ಸ್ವಲ್ಪ ಸ್ಲೋ ಆಗುತ್ತೆ ಅಂತ. ಬಟ್ ನನಗಂತೂ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ರೀಸೆಂಟ್ One UI ಅಪ್ಡೇಟ್ಗಳೆಲ್ಲ ಬಂದ ಮೇಲೆ ನಿಮಗೇನಾದರೂ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನಿಮಗೆ ಸ್ಯಾಮ್ಸಂಗ್ ಮೊಬೈಲ್ನ ಜೊತೆಗೆ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ, ನಿಮಗೇನೋ ಲ್ಯಾಗ್ ಅಂತ ಅನ್ನಿಸ್ತಾ ಇದೆ, ಕಾಮೆಂಟ್ ಮಾಡಿ. ಸೊ UI ನನಗೇನೋ ಡೀಸೆಂಟ್ ಅಂತೇನು ಇಂಪ್ರೆಸಿವ್ ಅಂತ ಅನ್ನಲ್ಲ. ಇದನ್ನು ಬಿಟ್ಟರೆ ಈ ಒಂದು ಫೋನ್ನ ಸ್ಪೀಕರ್ ಬಗ್ಗೆ ಮಾತಾಡಬೇಕಂತಂದರೆ ಮೋನೋ ಸ್ಪೀಕರ್ ಇರುವಂಥದ್ದು, ಬಾಟಮ್ ಫೈರಿಂಗು, ಕ್ಲಾರಿಟಿ ತುಂಬ ಚೆನ್ನಾಗಿದೆ ಮತ್ತು ವಾಲ್ಯೂಮ್ ಅಷ್ಟೊಂದು ಜೋರಾಗಿ ಕೇಳುತ್ತೆ ಅಂತ ನನಗೆ ಅನಿಸ್ತಾ ಪರವಾಗಿಲ್ಲ, ಒಂದು ಲೆವೆಲ್ಗೆ ಐತೆ, ಡೀಸೆಂಟ್ ಅಂತ ಹೇಳ್ಬೋದು ಒಂದು ಸ್ಪೀಕರ್ನಲ್ಲಿ. ಸೊ ಇದಿಷ್ಟು ಈ ಒಂದು ಫೋನ್ನ ಮೇನ್ ಫೀಚರ್ಸ್ ಆಗಿರುವಂಥದ್ದು. ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಫೋನ್ನ ಈ ಒಂದು ಪ್ರೈಸನ್ಸ್ಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಒಂದು ಪ್ರೈಸನ್ಸ್ಗೆ ಇದಕ್ಕಿಂತ ಒಳ್ಳೆ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಫೋನ್ಗಳು ನಿಮಗೆ ಸಿಗ್ತವಾಯ್ತಾ. ಆದರೆ ನಿಮಗೆ ಸ್ಯಾಮ್ಸಂಗ್ ಯಾವುದಾದ್ರು ಒಂದು ಫೋನ್ ಬೇಕು ಅಂತಂದರೆ ಬೇರೆ ಆಪ್ಷನ್ ಇಲ್ಲ, ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು. ಒಂದು ಎಂಟ್ರಿ ಲೆವೆಲ್ ಫೋನು. ಸೊ ನಿಮ್ಗೇನಾದರೂ ಒಂದು ಬೇಸಿಕ್ ಯೂಸಿಗೆ, ಒಂದು ನಾರ್ಮಲ್ ಯೂಸಿಗೆ, ಗೇಮ್ ಏನು ಆಡಲ್ಲ ನೀವು, ನಾರ್ಮಲ್ ಯೂಸಿಗೆ ಒಂದು ಸ್ಯಾಮ್ಸಂಗ್ ಫೋನ್ ಬೇಕು ಅಂತಂದರೆ ಒಂದು ಫೋನ್ ಒಂದು ಆಪ್ಷನಾಗಿ ಇಟ್ಕೊಬೋದು. ಬಟ್ ಹೇಳ್ತೀನಲ್ಲ, ಇದಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸ್ ನೀಡುವಂಥ ಫೋನ್ಗಳು ನಿಮಗೆ ಸಿಗ್ತವೆ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ಸೊ ಏನೋ ಸ್ವಲ್ಪ ಇಂಪ್ರೂವ್ ಆಗಬೇಕಾಗಿತ್ತು ಒಂದು ಫೋನು ಫ್ಯೂಚರಲ್ಲಿ. ಸೊ ನೆಕ್ಸ್ಟ್ ನನಗೆ ಅನಿಸ್ದಂಗೆ M11 ಸೀರೀಸು, M30 ಸೀರೀಸು, M50 ಸೀರೀಸ್ ಎಲ್ಲ ಬರ್ತವೆ. ಅದರಲ್ಲಿ ಮೋಸ್ಟ್ಲಿ ಕ್ಯಾಮ್ರಾ ಎಲ್ಲ ಚೆನ್ನಾಗಿರುತ್ತೆ. ಸೊ ಈ ಪ್ರೆಸೆನ್ಸಿಗೆ ಏನು ಬೇಕೋ ಅದನ್ನು ಮಾತ್ರ ಕೊಟ್ಬಿಟ್ಟು ಈ ಒಂದು ಫೋನ್ ಲಾಂಚ್ ಮಾಡಿದರೆ ಅಟ್ಲೀಸ್ಟ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರಬೇಕಿತ್ತು. ಸೊ ಇದಿಷ್ಟು ನನ್ನ ಒಪಿನಿಯನ್ ಒಂದು ಫೋನ್ ಬಗ್ಗೆ. ನಿಮಗಿದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮಗೆ ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.